ನಮಸ್ಕಾರ ನನ್ನ ಪ್ರೀತಿಯ ಜನತೆಗೆ ನಾವು ಮಾಡುವ ನಮಸ್ಕಾರಗಳು. ಬೈಕ್ ರೈಡರ್ K35. ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಪ್ಪ ಅಂದ್ಕೊಂಡಿರಾ? ಬರ್ರಿ ಇವತ್ತು ಹೋಗೋಣಂತೆ ಎಲ್ಲರೂ. ನಮ್ಮ ಧಾರವಾಡ ಮತ್ತು ಹುಬ್ಳಿಯಲ್ಲಿ ಬರುತ್ತಿರುವಂತಹ ಅನೇಕ ಸ್ಥಳಗಳನ್ನು ನೋಡೋಣಂತೆ. ಅದರಲ್ಲಿ ಪ್ರಮುಖವಾದದ್ದು ಒಂದು ಮೊದಲನೇ ನೋಡುವುದು ಅದ್ದಿನಗುಡ್ಡ ಶ್ರೀ ಬಸವೇಶ್ವರ ಸ್ವಾಮಿ ಮನ್ಸೂರು. ಇದು ಧಾರವಾಡದಿಂದ 15 ಕಿಲೋಮೀಟರ್ ಆಗುತ್ತೆ. ಇವತ್ತು ನಾನು ನಮ್ಮ ದೋಸ್ತ ಬಂದಿದ್ವಪ್ಪ. ಈಗ ನೋಡೋಣಂತೆ ಮುಂದೆ ಏನೇನೈತೆ. ಸ್ವಾಮಿ ಬಸವನ ದರ್ಶನ ಮಾಡ್ಕೊಳ್ಳೋಣಂತೆ. ಹಾಗೆ ನೋಡ್ತಿದ್ದೀರಲ್ಲ ಅಲ್ಲಿ ನನ್ನ ಗಾಡಿ, ಹಾಗೆ ಮತ್ತೆ ಇಲ್ಲಿ ನೋಡ್ತಿದ್ದೀರಲ್ಲ ಹಿಂದೆ ಇನ್ನು ಯಾರು ಬಂದಿಲ್ಲ. ಒಟ್ಟಲ್ಲಿ ಇನ್ನು ಸಂಜೆ ಪೂಜೆಗೆ ಬರ್ತಾರಂತ. ಬನ್ನಿ ಮುಂದೆ ಹೋಗ್ತಾ ನೋಡೋಣಂತೆ. ನೋಡ್ತಿದ್ದೀರಲ್ಲ ಇದು ಅದ್ದಿನಗುಡ್ಡ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನ. ನಾನು ನಮ್ಮ ದೋಸ್ತ ಬಂದಿವತ್ತು. ಬನ್ನಿರಿ ನೋಡೋಣಂತೆ ಮುಂದೆ ಏನೇನೈತೆ, ಹೆಂಗೈತಿ ಇಲ್ಲಿ ನೋಡೋಣ. ಇಲ್ಲಿ ನೋಡ್ತಿದ್ದೀರಲ್ಲ ಇದೆ ನೋಡ್ರಿ, ಅದ್ದಿನಗುಡ್ಡ ಬಸವೇಶ್ವರ ದೇವಸ್ಥಾನ ಮನ್ಸೂರು. ಈ ದೇವಸ್ಥಾನ ಎಲ್ಲಿ ಬರುತ್ತಪ್ಪ ಅಂದರೆ ಧಾರವಾಡದಿಂದ 15 ಕಿಲೋಮೀಟ್ರ್ ಆಗುತ್ತೆ. ಹಾಗೆ ಇಲ್ಲಿ ನೋಡ್ತಿದ್ದೀರಲ್ಲಪ್ಪ, ಇದು ಹೈವೇ ಎಲ್ಲಿಂದ ಎಲ್ಲಿ ಕನೆಕ್ಟ್ ಆಗುತ್ತೆ ಅಂದರೆ ಮುಂಬೈ ಟು ಬೆಂಗಳೂರು ಕನೆಕ್ಟ್ ಆಗೋಂಥ ಹೈವೇ. ಹಾಗೆ ಇದೆಲ್ಲ ನಮ್ಮ ಧಾರವಾಡಿನ ಹೊರ ದೃಶ್ಯ ನೋಡ್ಬೋದು. ಹಾಗೆ ನೋಡ್ತಾ ಇರಿ ಇಲ್ಲಿನ ನೋಡ್ರಿ, ಇದು ನಮ್ಮ ಶ್ರೀ ಅದ್ದಿನಗುಡ್ಡ ಮಳೆ ಬಸವೇಶ್ವರ ದೇವಸ್ಥಾನ ಮನ್ಸೂರು. ಹಾಗೆ ಇಲ್ಲಿ ನೋಡ್ತಿದ್ದೀರಲ್ಲ ಅದರೊಳಗೆ ಹೋಗ್ತಾ ಅಲ್ಲಿ ದೇವರಿನ ದರ್ಶನ ಮಾಡ್ಕೊಳ್ಳೋಣ. ದೇವರಿನ ಪಾದಿಕೆ ಮತ್ತು ಆಮೆ ಇದೆ. ಹಾಗೆ ಅಲ್ಲಿ ಬಸವಣ್ಣನವರು ಇನ್ನೂ ಸಂಜೆ ಓಪನ್ ಆಗುತ್ತೆ. ಬಟ್ ನೋಡೋಣಂತೆ ಬನ್ನಿ. ಸ್ವಾಮಿ ಬಸವಣ್ಣ ಅಂತ ಮೂರ್ತಿಯಲ್ಲಿದೆ. ಹಾಗೆ ಇಲ್ಲಿ ನೋಡ್ತಿದ್ದೀರಲ್ಲ ಹೊರಗಡೆನ ವಿಶೇಷತೆ. ನಾನು ನಮ್ಮ ದೋಸ್ತ ಬಂದಿದ್ದೀವಿ ಇವತ್ತು. ಹಾಗಾಗಿ ಇಲ್ಲಿ ನೋಡ್ತಿದ್ದೀರಲ್ಲ ಇದು ಹೈವೇ. ಹಾಗೆ ಇದು ಎಲ್ಲ ಧಾರವಾಡ, ಅದೆಲ್ಲ ಧಾರವಾಡ, ಆ ಕಡೆ ಹುಬ್ಳಿ ಮತ್ತು ಇದನ್ನೆಲ್ಲ ನೋಡ್ತಿದ್ದೀರಲ್ಲ ಆ ಕಡೆ ಅಲ್ಲಿ ಕರ್ನಾಟಕ ಯೂನಿವರ್ಸಿಟಿ ಇದೆ. ಹಾಗೆ ಇದು ಇಲ್ಲಿ ಬರೋವಂಥವರು ಯಾರೇ ನೋಡೋಕ್ಕೆ ಬಂದ್ರೂ ಸ್ವಚ್ಛತೆಯನ್ನು ಕಾಪಾಡಿ ಮತ್ತು ಯಾವುದೇ ಥರದ ಪ್ಲಾಸ್ಟಿಕ್ಕನ್ನು ಹಾಕಬೇಡ್ರಿ. ಯಾಕಂದರೆ ಪರಿಸರವನ್ನು ಕಾಪಾಡೋಣ. ನೋಡಿರಿ ಇಲ್ಲೊಂದು ಬಸವಣ್ಣನ ಮೂರ್ತಿ ಇಟ್ಟಿದ್ದಾರೆ ನೋಡಿರಿ. ಅಲ್ಲಿ ಎಂಥ ಚಂದ ಕಾಣಕತ್ತಿದೆ ಎಲ್ಲ ಹೈವೇ ಮತ್ತು ಬಸವಣ್ಣನದ್ದು ಮೂರ್ತಿ. ಹಾಗೆ ಇಲ್ಲಿ ಬಸವಣ್ಣನದ್ದು ಮೂರ್ತಿ ಮತ್ತು ಎಲ್ಲಮ್ಮನ ಇದರ ಫೋಟೋ ಇಟ್ಟಿದ್ದಾರೆ. ಇದೇ ನೋಡ್ತಿದ್ದೀರಲ್ಲ ಬಸವೇಶ್ವರ ಸ್ವಾಮಿ ದೇವಸ್ಥಾನ. ಪ್ರೀತಿ ವೀಕ್ಷಕರೇ ಹಾಗೂ ಮತ್ತು ನನ್ನ ಪ್ರೀತಿ ಜನತೆಗೆ ಇವತ್ತಿನ ಬ್ಲಾಗ್ ಇಷ್ಟಿತ್ತು. ಎಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊಂಡಿನಿ. ಹಾಗೆ ಮುಂದಿನ ಬ್ಲಾಗಲ್ಲಿ ಬರ್ತೀನಿ ಅಂತೆ. ಹಾಗೆ ನಿಮ್ಮ ಸಪೋರ್ಟು ಮತ್ತು ನಿಮ್ಮ ಕಮೆಂಟು ನಿಮ್ಮ ಲೈಕು ಎಲ್ಲವೂ ಬೇಕು. ಮತ್ತು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನಿಮ್ಮ ಪ್ರೀತಿಯ ಬೈಕ್ ರೈಡರ್ K35 ಮಾಡುವ ನಮಸ್ಕಾರಗಳು. ಮತ್ತು ಮುಂದಿನ ಬ್ಲಾಗಲ್ಲಿ ಎಂತೆಂಥ ಬ್ಲಾಗ್ ಏನೇನೋ ವೀಡಿಯೋ ಹಾಕಬೇಕಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಹಾಗೆ ವೀಡಿಯೋನ ಹಾಕ್ತಿದ್ದೇನೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಿದ್ದೀನಿ. ಧನ್ಯವಾದಗಳು. ಜೈ ಶ್ರೀರಾಮ್.